ಮಂತ್ರಮೂಲೋ ಗುರುವಾಕ್ಯ ಮುಕ್ತಿಮೂಲು ಗುರುಕೃಪಾ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದ ಪಾದವನೆಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ನೀ ನಿನಗೆ ಕೃಪೆಯಾವು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆ, ನೀನೇ ನೋಡಬೇಕು, ಏನು ನುಡಿಸುವೆಯೋ ನಾನು ಅದನ್ನು ನುಡಿವೆ. ಶ್ರೀ ಗುರುವೇ ನೀ ನನಗೆ ಕೃಪೆಯಾವು. ಸದ್ಗುರುಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣವಗಳನ್ನು ಮಾಡಿ ಕ್ಷೇತ್ರಾದಿದೇವನಾದ ಶ್ರೀಲಿಂಗೈಕ್ಯ ಬಸವಾನಂದ ಮಹಾತ್ಮರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣವಗಳನ್ನು ಮಾಡಿ ಈ ಕಾರ್ಯಕ್ಕೆ ಕಾರಣೀಭೂತರಾದ ಅಭಿನವ ನಿಜಗುಣ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣವಗಳನ್ನು ಮಾಡಿ ಇವತ್ತಿನ ಒಂದು ಜ್ಞಾನ ದಾಸೋಹ ನೀಡ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಎಲ್ಲ ಶರಣೀಯರಿಗೂ ಎಲ್ಲರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಮಾಡಿ ನಾವು ನೀವು ಈ ನಿಜ ಬೋಧೆಯಲ್ಲಿ ಪಾಲ್ಗೊಳ್ಳೋಣ. ನಿಜ ಬೋಧೆ ಎಲ್ಲರಿಗೆ ನಮಗೆ ಉಪದೇಶ ಆಗ್ಯದ, ಎಲ್ಲರೂ ಉಪದೇಶ ತಗೊಂಡ್ವಿ. ಇದು ಉಪದೇಶ ಅಲ್ಲ, ನಿಜ ಬೋಧೆ ಬೇರೆ ಅದ ಅಂತ ಬೋಧೆಯಾಗ ಎರಡಾದವು ಅಂತ ತಿಳ್ಕೋಬೇಕು. ಒಂದು ನಿಜ ಬೋಧೆ ಒಂದು ಸುಳ್ಳು ಬೋಧೆ ಒಂದು ಅಂತ ಎರಡು ಬೋಧಗಳು ಅವಂತ ನಾವು ತಿಳ್ಕೋಬೇಕು. ಯಾಕಂದರೆ ನಿಜ ಬೋಧೆ ಅಂದರೆ ಮಹಾತ್ಮರು ಯಾವ ಥರ ಕಿವಿಯೊಳಗೆ ಮಂತ್ರೋಪದೇಶ ಮಾಡಿದ್ದು ಬೋಧವೇ ಅಲ್ಲಲ್ಲ. ಕಿವಿಯೊಳಗೆ ಮಂತ್ರೋಪದೇಶ ಮಾಡ್ತಾರೆ ಗುರುಗಳು, ಅದು ಬೋಧ ಅಲ್ಲ, ಸುಮ್ಮನೆ ಹೆಸರು ಹೇಳಕ್ಕೆ ಮಾಡ್ಯಾರ ಅಷ್ಟೇ. ನಿಜ ಬೋಧವೆಂದೊಡೆ ತನುತ್ರಯ ಸಾಕ್ಷಿಯಾಗಿ ತಾನ್ಯಾರೆಂದು ತಿಳಿಯುವುದೇ ನಿಜ ಬೋಧೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ತನುತ್ರಯ ಸಾಕ್ಷಿಯಾಗಿ ಮೂರು ದೇಹಗಳನ್ನು ವಿಚಾರ ಮಾಡಬೇಕು. ಯಾರು ಮಾಡಂಗಿಲ್ಲ, ಸುಮ್ಮನೆ ಓದ್ತಾವು ವ್ಯರ್ಥ. ಸ್ಥೂಲ ದೇಹ ಯಾವುದು, ಸೂಕ್ಷ್ಮ ದೇಹ ಯಾವುದು, ಕಾರಣ ದೇಹ ಯಾವುದು, ಈ ಮೂರು ದೇಹ ಎದಕ್ಕೆ ಬರ್ತಾವ, ಎದಕ್ಕೆ ಓದ್ತಾವ, ಎಲ್ಲಿ ಸೃಷ್ಟಿ ಹುಟ್ಟಿದಾಗಿಂದ ಇವನ್ನ ಒತ್ಕೊಂಡ ಓಡಾಡ್ತೀವಿ ಹೆಣನ. ಅದಕ್ಕೆ ಅಲ್ಲಮ ಪ್ರಭುಗಳು ಸತ್ತ ಹೆಣ ಸುಳಿದಾಡುವುದ ಕಂಡು ಬೆರಗಾದೆ ಗುಹೇಶ್ವರ ನೋಡ್ರಿ. ತನು ಒಂದು, ಸರ್ಪಗಳು 5, ದಂತಗಳು 2, ಸರ್ಪ ಕಡಿದು ಸತ್ತ ಹೆಣ ಸುಳಿದಾಡುವುದು ಕಂಡು ಬೆರಗಾದೆ ಗುಹೇಶ್ವರ. ಈ ರಾಗದ್ವೇಷಗಳಿಂದ ಮತ್ತು ವಿಷಯ ಶಬ್ದ ಸ್ಪರ್ಶ ರೂಪ ಈ ವಿಷಯಗಳೇ ಎಲ್ಲಿಂದ ಹುಟ್ಟಿವೆ ಅಲ್ಲಿಂದ ವಿಷಯಗಳ ವಾಸನೆ. ಯಾರು ಗುರುಗಳೇ ನಿಜ ಬೋಧೆ ಹೇಳ್ರಿ, ನಮಗೆ ತತ್ವೋಪದೇಶ ಮಾಡ್ರಂತ ಯಾರನ್ನ ಅಂದಿವೆ? ಯಾವ್ದಾರ ಗುರುವೇ ನೀನು ಬೇಕಾದ ಕೊಟ್ಟಿದ್ದೆಪ್ಪ, ನಮ್ಗೆ ಬೇಡ್ತಾರಲ್ಲ ಹೊರ್ತಾಗಿ ಕೇಳೋರಿಲ್ಲ. ಅವನು ಒಬ್ಬ ಭಕ್ತ ಹಿಂಗೆ ದೇವರಿಗೆ ದಿನ ಒಯ್ದು ಧಾನ್ಯನ ಇಡ್ತಾನಂತ ಬೇಡ್ಕೊಂತಿದ್ದ, ಯಪ್ಪ ನನಗೆ ಕಲ್ಯಾಣ ಮಾಡೋ ಅಂತ ಬೇಡ್ಕೊಂತಿದ್ದ. ಭಗವಂತ ಯಾರಿಗೆ ಬೇಡಿದ್ದು ಕೊಡ್ತಾನೆ. ಜ್ಞಾನ ಬೇಡಿದ್ರೆ ಜ್ಞಾನ, ಭಕ್ತಿ ಸಂಪತ್ತು ಬೇಡಿದ್ರೆ ಸಂಪತ್ತು. ಅವನು ತಥಾಸ್ತು ಅಂತ ಒಂದಿನ ಪ್ರತ್ಯಕ್ಷ ಆದ. ಏನು ಕೇಳಪ್ಪ ಅಂದ, ನಾನು ಹೆಣ್ದಿನ ಕೇಳಿ ಬರ್ತೀನಿ ರೀ ಸ್ವಲ್ಪ ನಿಂದ್ರ ಅಂದ. ಅವಗಡೆ ಹೋಗಿ ಮನೆಗೆ ಹೋಗಿ ಕೇಳಿದೆ ಹೆಣ್ದಿನ. ಅಪ್ಪ ಪ್ರತ್ಯಕ್ಷ ಏನ ಭಗವಂತ ಏನು ಕೇಳಮ್ಮ ಅಂದ್ರೆ, ಏನು ಮುಟ್ಟಿದ್ದು ಎರಡಾಗ್ಲಿ ಅಂತ ಕೇಳಿಬಿಡು ಅಂತ ಅಂದು ಹೇಳಿ ಬಂದ. ಪರಮಾತ್ಮ ನಾನು ಏನು ಮುಟ್ತೀನಿ ಅದು ಒಂದಕ್ಕೆ 2 ಆಗ್ಬೇಕಂದ. ತಥಾಸ್ತಂದ ಮಾಯ ಆಗಿಬಿಟ್ಟ. ಅವು ಕಾಳು ಅವು ಚೀಲಗಳಿಗೆ ಹಾಕಿದ, ಅವು ಚೀಲ ಮುಟ್ಟಿದ್ರೆ 2 ಆದವು, ಮತ್ತೆ ಒಂದು ಮುಟ್ಟಿದ 2 ಆದವು, ಗುಡಿ ತುಂಬ ಚೀಲನೇ ಆದವು. ಆದ ವೇಳೆ ಒಂದು ಒತ್ಕೊಂಡು ಹೋಗೋಣ ಅಂತ ಒಂದು ಒತ್ಕೊಂಡು ಬಂದ, ಒಂದಕ್ಕೆ 2 ಆದವು ಮೇಲೆ. ಅವು ಮುಟ್ಟಿದೆಲ್ಲ 2 ಆಗ್ಬೇಕಲ್ಲ. ಮನೆ ಬರಡಿ ಹೆಣ ಆಗಿಬಿಟ್ಟ. ದಪ್ಪನ ಹಾಕಿದ. ನನಗೆ ಬಹಳ ನೀರ್ದಮ್ಮ ನೀರು ಕೊಡ್ರಿ ಅಂದ. ನೀರು ಕುಡಿಯೋಕೆ ಹೋದ, 2 ತೆಂಬಿ 3 ತೆಂಬಿ ಆದವು. ಮುಟ್ಟಿದೆಲ್ಲ 2 ಆದವು. ಮತ್ತೆ ಊಟ ಮಾಡ್ಬೇಕಂದ ಅನ್ನ ಒಂದು ತುತ್ತು ಇಟ್ಕೊಂಡು 2 ತುತ್ತಾಯ್ತು. 2 ತುತ್ತು ಮುಟ್ಟಿದ 4 ತುತ್ತಾಯ್ತು. ಗಂಡದ ಬಿದ್ದು ಸತ್ತೋಗಿಬಿಟ್ಟು. ಸತ್ತೋದ್ರೆ ಅವಾಗ ಹೇಳ್ದೆ ಅಳಕಾಯ್ತಿದ್ದು ಹೇಳ. ಅವಾಗ ಮಂದಿ ಕಲ್ತರು ಹೆಣನ ಗಾಡಿಗೆ ಇಟ್ಟರು. 2 ಗಾಡಿ ಆದವು, 2 ಹೆಣ ಆದವು. ಮತ್ತೆ ಇಟ್ಟಾಗೆಲ್ಲ 2ಕ್ಕೆ 2 ಹಿಂಗೆ ಬರೀ ಹೆಣಮಯನೇ ಆಯಿತು. ಏನು ಮಾಡ್ಬೇಕಪ್ಪ ಇವು ಅಂತಂದು ಒತ್ಕೊಂಡ್ರು. ಒಬ್ಬೊಬ್ರ ಮೇಲೆ 2 ಚಟ್ಟಗಳು. ಇದೇನಪ್ಪ ಅಂತಂದು ಒಯ್ದು ಸ್ಮಶಾನದಾಗ ಹಾಕಿದ್ರು. ಅವಾಗ ಹಾಕಿದಂಗೆಲ್ಲ ಬಂದು ಕುಂದಿರ್ತದ್ವು. ಅವು ಮುಟ್ಟಿದಂಗೆಲ್ಲ 2 ಆಗ್ಬೇಕು. ಅವಾಗ ಹುಷಾರು ಮಾಡಿ ಒಬ್ಬ ತಂದ 1 2 3 ಅಂತ ಎಲ್ಲರೂ ಒಮ್ಮೆ ಒಗೆದು ಬಿಡಮ್ರಿ ಅಂತೇಳಿ ಒಗೆದ್ಬಿಟ್ರು. ಒಗೆದ್ಗಳ ಅವು ಹಿಂದೆ ಹಂಗೆ ತುಂಬಲ್ಲ ತೆಗಿಲ ಮೇಲೆ ಕುಂತವಂತ ಅದೇ ಹೆಣನ ಒತ್ಕೊಂಡೇ ತಿರುಗಾಡ್ತೀವಿ ನಾವು. ಅದನ್ನೇ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕೊಟ್ಟ ಕುದುರೆಯ ನೀರದೆ ಇನ್ನೊಂದು ಕುದುರೆ ಆಶಿಸುವರು ವೀರರಲ್ಲ ಧೀರರಲ್ಲ. ಹಲ್ಲಣವನ್ನು ಹೊತ್ತುಕೊಂಡು ಬಳಲುತ್ತಲೈದಾರೆ 3 ಲೋಕದ ಸೂರಿಗಳೆಲ್ಲ. ಹಲ್ಲಣ ಅಂದ್ರೆ ತಡಿ, ಕುದುರೆನ ಬಿಟ್ಟು ತಡಿನ ಒತ್ತೀವಿ. ಕುದುರೆ ಇಲ್ಲಿ ಜೀವಾತ್ಮ ಎಂಬ ಕುದುರೆ ಆದ, ಅದನ್ನು ಮಾಡ್ತೀವಿ.
ಜ್ಞಾನ ಎಂಬುದು. ಈ ದೇಹವನ್ನು ಒತ್ಕೊಂಡು ತಡಿ, ಇದು ಜನ್ಮ ಜನ್ಮಾಂತರ ಒತ್ಕೊಂಡೇ ಓಡಾಡೋದು. ಎದಕ್ಕೆ ಓಡಾಡ್ತೀವಿ, ಎದಕ್ಕೆ ದೇಹ ಬರ್ತದ ವಿಚಾರ ಮಾಡಬೇಕು. ಅದಕ್ಕೆ ಸುಮ್ಮನಾಗದ ವಿಧಿಗಳಂದದ ಮುಕ್ತಿ. ಇದು ನಿತ್ಯ, ಇದು ಅನಿತ್ಯವೆಂದರಿಯದೆ ಹೃದಯ ಭೋಗಿ ಹೆಚ್ಚ ದೊರೆಯದೆ ಸಮಾಧಿ ಸಾಧನವನಾರು ಅರಿಯದೆ ಸದ್ಗತಿಗಳು ಅರಿಯದೆ. ಸುಮ್ಮನೆ ಆಗ್ತದ ವಿಚಾರ ಮಾಡಬೇಕು. ಯಾವಾಗ ಸತ್ಯ ಯಾವುದು ಮಿಥ್ಯ, ಏನು ಕಾಣದ ಜಗತ್ತೆಲ್ಲ ನಾಶ ಆಗಿ ಹೋಗ್ತದೆ. ಏನು ಕಾಣಂಗಿಲ್ಲ ಅದು ಉಳಿತದ. ಅದನ್ನು ನಾವು ವಿಚಾರ ಮಾಡಬೇಕು. ಕಂಡದ್ದು ಹಿಡಿಯಲೊಲ್ಲದೆ ಕಾಣದರಸಿ ಸಿಕ್ಕದೆಂಬ ಬಳಲಿಕೆ ಏನು ನೋಡ ಅಂತ ಹೇಳಿದ್ರಲ್ಲ. ಕಂಡದ್ದು ಹಿಡಿಯಲೊಲ್ಲದೆ ಕಾಣದನ್ನು ಬಲ್ತೀವಿ. ಕಂಡದ್ದು ಗುರುಗಳು ಕಾಣ್ತಾರೆ ಪ್ರತ್ಯಕ್ಷವಾಗಿ. ನೋಡುವುದು ನೋಡಲರಿಯದೆ ಕೆಟ್ಟಿತ್ತು ಜಗವೆಲ್ಲ. ನೋಡುವುದು ನೋಡಿದ ಬಳಿಕ ಕೂಡಲಿಲ್ಲ ಅಗಲಲಿಲ್ಲ ನಮ್ಮ ಗುಹೇಶ್ವರ ಲಿಂಗದಲ್ಲಿ. ನೋಡಕ್ಕೆ ಬಂದೀವಿ. ಏನು ನೋಡಕ್ಕೆ ಬಂದೀವಿ? ಜನ್ಮ, ಮನುಷ್ಯ ಜನ್ಮ ಎದಕ್ಕೆ ಬಂದದ ವಿಚಾರ ಇದ್ರಿ. 3 ದೇಹಗಳು ನಾನಲ್ಲ. ಇದು ಒಂದು ಶೇಂಗಿನ ತೋಟೆ ತಿಪ್ಪೆಗೆ ಬಿಡ್ತದ. ತೋಟೆ ಹೊಡೆದಗಳೇ ಅದು ಕಾಳು ಭೂಮಿಗೆ ಉರಿದಳೆ ಮತ್ತೆ ತೋಟೆ ತಗೊಂಡು ಬರ್ತದೆ. ಇದರಲ್ಲಿ ಒಂದು ಜೀವಾತ್ಮ ಇದಾದ ಜೀವ, ಅದು ಪರಬ್ರಹ್ಮ. ಅದು ಮನಸ್ಸೇ ಒಂದು ಲಿಂಗ ಶರೀರ. ಅದು ಒಂದು ಸಣ್ಣ ಅಣು ಕ್ಯಾಸೆಟ್ ಆಗ್ತದೆ ನಮ್ಮ ಜೀವನದಾಗ. ಅದು ಮತ್ತೆ ಮುಂದಿನ ಜನ್ಮದಾಗ ಆ ಕ್ಯಾಸೆಟ್ ಶುರು ಆಗ್ತದೆ. ಇದರಾಗಿ ಕ್ಯಾಸೆಟು ಕೆಡಿಸಿಲ್ಲ ನಾವು ಯಾರು. ಈ ಕೆಡಿಸ್ಬೇಕು ಸತ್ಸಂಗದಿಂದ ಕೆಡಿಸಿ ನಮ್ಮ ನಿಜ ಏನಪ್ಪ, ನಮ್ಮ ನಿಜ ಏನದ ಅಂಬುದನ್ನು ತಿಳ್ಕೋಬೇಕು. ನಿಜ ತಿಳ್ಕೊಂಡಾಗೆ ಈ ಪೃಥ್ವಿಯೆಲ್ಲ ಒಂದು ಚಂಡ ಅಂತ, ಸಾಗರದ ನೀರೆಲ್ಲ ಒಂದು ಗುಟುಗು. ಅದಕ್ಕೆ ಏನಿರ್ತದೆ ಏನು ನಿಜಬೋಧ ಮಂದಿಲ್ಲದಡೆ ಎಷ್ಟು ಶ್ರೀಮಂತಿಗಿದ್ರು ಕಾಣದ ಬೆಳದಿಂಗಳು. ಸೂರ್ಯ ಪ್ರಕಾಶದಾಗ ಚಂದ್ರನ ಬೆಳದಿಂಗಳಿದ್ರೆ ಏನೋ ಲಾಭ ಅದನ್ನು ಕಾರಣ ಅಂದರೆ ಸೂರ್ಯನ ಪ್ರಕಾಶದಲ್ಲಿ ಚಂದ್ರನ ಪ್ರಕಾಶ ವ್ಯರ್ಥ ಹೆಂಗ, ಅದರಂಗೆ ನಮಗೆ ಸಂಪತ್ತು ಸಡಗರ ವೈಭವ ಎಲ್ಲ ಜಗತ್ತೇ ನಿಂದು. ಇದೆಲ್ಲ ಲಿಂಗ, ಭಾವಲಿಂಗ. ಇದಕ್ಕೆ ಎಲ್ಲ ಪತ್ರೆ ಹೂವುಗಳು ದಿನ ಪೂಜೆ ಆಗ್ತಾವ. ಇಂಥ ಮಹಾಲಿಂಗನೇ ನಾವಿದ್ದು ತಿಳಿಲಿಲ್ಲ ಅಂದರೆ ವ್ಯರ್ಥವಾಗಿ ಹೋಗ್ತೀವಿ. ಒಂದು ದೃಷ್ಟಾಂತ ಬರ್ತದ. ಅದು ಸ್ವಾಮಿ ಕುದುರೆ ಬರ್ತಿತ್ತು. ಈ ಅಮೀರ್ ಸ್ವಾಮಿ ಕುದುರೆ ಹಳ್ಳೋಗಿತ್ತು. ಸ್ವಾಮಿಯರೇ ನಾನು ಕುದುರೆ ಮೇಯ್ಸೋದು ಆಗೋದಿಲ್ಲ, ಸ್ವಲ್ಪ ಹಳ್ಳೋಗ್ಯದ, ಇದನ್ನು ನೀವು ತಾಡ್ರಿ ಮೇಯ್ಸಿ ಬೇಸ್ ಮಾಡಿರಿ, ನಿಮ್ಮ ಕುದುರೆ ನಮಗೆ ಕೊಡ್ರಿ ಅಂದ. ಅಲ್ಲಪ್ಪ ಅಮೀರ್ ಸಾಬ್ ಕೇಳ್ತಾನೆ ಅಂತಂದು ಕೊಟ್ಟ. ಆ ಅಮೀರ್ ಸಾಬ್ನ ಕುದುರೆ ತಾತಾಂಡ. ಅಮೀರ್ ಸಾಬ್ ಮುಂಜಾನೆ ಯಾವ ಊರಿಗೆ ಹೋಗ್ಬೇಕಾಗಿತ್ತು, ಕುದುರೆ ಹಾಕ್ಕೊಂಡು ಹೊಂಟ. ಸ್ವಲ್ಪ ಮುಂದಕ್ಕೆ ಹೋದಗಳ ಅದು ಕಣದ ದಾರಿ ಹಿಡಿತು. ಕಣಕ ಹೋಗೈತಿ. ಎಷ್ಟು ಹೊಡೆದ ದಾರಿಗೆ ಹೋಗಲಿಲ್ಲ. ದಾರಿ ಕಡೆ ಮುಖ ಮಾಡಬೇಕು, ಕಾಲು ಕಣದ ಕಡೆಗೆ ಹೋಗ್ಬೇಕು. ಕಣಕ್ಕೆ ಹೋಗಿಬಿಡ್ತೆ. ಅದು ಅಭ್ಯಾಸ ಆಗಿಬಿಟ್ಟು ದಿನ ಹೋಗಿ ಕಣಕ್ಕೆ ಹೋದಳು. ಯಾಕೆ ಅಮೀರ್ ಸಾಬ್ ಬಂದಂದ ಕಣದಾಗಿದ್ದವ್ರು ಹೊಡೆ ಹೋಗಿಬಿಟ್ರು. ಇಲ್ವಾ ನಿಮ್ಮನ್ನು ಹಿಡಿಯೋಕ್ಕೆ ಬಂದಿಲ್ಲ, ಅದು ಕುದುರೆ ಬರ್ತದಪ್ಪ, ನಾ ಏನು ಮಾಡಲಿ, ನಿಂದರಿ ಅಂತ ಅಂದ. ನಿಂತ್ಕೊಂಡ್ರು. ಅವಾಗ ಕಂಬಳಿ ಪಂಬಳಿ ಹಾಯಿಸಿದ್ರು. ಕುಂತ ನಾವು ಮಸ್ತು ಹೊಡೆದ್ನಪ್ಪ, ಹೊಡೆದ್ರೂ ಅದು ದಾರಿ ಹಿಡಲಿಲ್ಲ. ಅದು ಮತ್ತೆ ಈ ಕಡೆ ಕಣಕ್ಕೆ ಬಂತು ಅಂದ. ಆಗಲ್ರಿ, ಅದು ಸ್ವಾಮಿಯವ್ರ ಕುದುರೆ ದಿನ ಅಭ್ಯಾಸ ಆಗ್ಯದ, ಅದಕ್ಕೆ ಬರ್ತದ ಅದು ಅಂಥೇಳಿ ತೆನೆ ಇಟ್ಟರು. ತಿಂದಮೇಲೆ ಅವಾಗ ಹೋಗ್ರಿ ಸಾಬ್ರಿ ಹೋಗ್ರಿ ಅಂದರು. ಕುದುರೆ ಭವದ ಕಡಲಿದು ಗುರು ಕೃಪೆ ಇರೋರು ದಾಂಟಲಂದು ಗೋಸ್ಪದಷ್ಟು ಎಷ್ಟದೆ ಇದು ಭವ. ಅದನ್ನು ಆ ಗುರು ಕೃಪೆಯನ್ನು ಮಾಡಿಕೊಂಡು ಗುರುಗಳಿಂದ ತತ್ವಮಸಿ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಇವೆಲ್ಲ ಅವಕ್ಕೆ ಉಪದೇಶ ಅಂತಾರ. ಮಂತ್ರೋಪದೇಶ ಸುಮ್ಮನೆ ಲೆಕ್ಕ ಅಜ್ಜಿ ಹೇಳೋದಕ್ಕೆ. ಮುಂದೆ ತತ್ವ ಉಪದೇಶಗಳು ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ, ಆಯಾತ್ಮ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ, ಜೀವಾತ್ಮ ಪರಮಾತ್ಮನ ಸ್ವರೂಪನ್ನು ಎರಡು ಒಂದು ಮಾಡಿ ಹಸಿಪದನ್ನು ಕೂಡಿಸ್ತಾರೆ ಗುರುಗಳು. ಅಲ್ಲಿ ನಾವು ಗುರುಗಳ ಸೇವೆ ಮಾಡಿ ಕಲ್ಕೊಂಡು ಜನ್ಮ ಸ್ವಾರ್ಥಕ್ಕೆ ಮಾಡ್ಕೋಬೇಕ್ರಿ. ಇಂತಹ ಅಮೂಲ್ಯವಾದ ರತ್ನ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುವುದು ಜ್ಞಾನ ರತ್ನ. ಅಂತಪ್ಪ ರತ್ನ ಕೆಡಗೊಡದೆ ಅಲಂಕರಿಸಿದರೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಆಗು ಯೇಶ್ವರ. ಇಂಥ ಒಂದು ಜ್ಞಾನ ರತ್ನ ಅದ.